ಹಲೋ ಗೈಸ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಗೈಸ್, ನಾನಿವತ್ತು ಹೊರಟಿದ್ದು ಅಂಕೋಲ ತಾಲೂಕಿನ ಬಾಸ್ಕೋಡು ಗ್ರಾಮದ ಕೊಗ್ರೆ ಬೊಮ್ಮಯ್ಯ ದೇವಸ್ಥಾನಕ್ಕೆ. ಗೈಸ್, ನೀವು ಬನ್ನಿ ಒಂದು ಸಾರಿ ವಿಸಿಟ್ ಮಾಡಿ ಕೊಗ್ರೆ ಬೊಮ್ಮಯ್ಯ ದೇವಸ್ಥಾನಕ್ಕೆ. ಒಳ್ಳೆ ಉಂಟಂತ ದೇವಸ್ಥಾನ ಎಲ್ಲರೂ ಹೇಳ್ತಿದ್ರು. ಗೈಸ್, ನೋಡ್ಬೋದು ನೀವು ಶ್ರೀ ಬೊಮ್ಮಯ್ಯ ದೇವಸ್ಥಾನ ಪ್ರವೇಶ ದ್ವಾರ ಹೆಂಗಿದೆ ಅಂತ. ಸುಮಾರು ಸ್ಟೆಪ್ ಇದೆ, ಒಂದು 100 ಸ್ಟೆಪ್ ಇದೆ. ಬಟ್ ನಾವು ಬೈಕ್ ಹೋಗ್ತಂತೆ, ಬೈಕ್ ತಗೊಂಡು ಹಿಂಗೆ ಡೈರೆಕ್ಟ್ ದೇವಸ್ಥಾನ ಹತ್ರನೇ ಹೋಗ್ತರು. ಸ್ಟೆಪ್ ಹತ್ತಲಿಕ್ಕೆ ಆಗೋದಿಲ್ಲ, ಬೈಕ್ ಬೇರೆ ತಗೊಂಡು ಹೋಗ್ಬೇಕಲ್ಲ. ಗಾಯ್ಸ್, ನೋಡ್ಬೋದು ನೀವು ಕೊಗ್ರೆ ಬೊಮ್ಮಯ್ಯ ದೇವಸ್ಥಾನ ಅಂತೂ ಇಂತೂ ಬಂದೇ ಬಿಟ್ರು. ಫುಲ್ ಶಿಲೆ ದೇವಸ್ಥಾನ ಅನಿಸ್ತದೆ. ಹೌದು ಗೈಸ್, ಫುಲ್ ಶಿಲೆ ದೇವಸ್ಥಾನ. ಗೈಸ್, ನೋಡ್ತಿರ್ಬೋದು ನೀವು ಪವಿತ್ರವಾದ ಕೊಗ್ರೆ ಬೊಮ್ಮಯ್ಯ ದೇವಸ್ಥಾನ. ಗೈಸ್, ನೀವು ನೋಡ್ಬೋದು ಕೊಗ್ರೆ ಬೊಮ್ಮಯ್ಯ ದೇವಸ್ಥಾನ ಹೆಂಗಿದೆ ಅಂತೆಲ್ಲ. ಗೈಸ್, ಕೊಗ್ರೆ ಬೊಮ್ಮಯ್ಯ ದೇವಸ್ಥಾನದ ಬಗ್ಗೆ ದೇವಸ್ಥಾನದ ಅರ್ಚಕರನ್ನ ಮಾತಾಡ್ತಾರಂತೆ. ಸ್ವಲ್ಪ ಮಾತಾಡ್ಸುವ, ಏನು ಹೇಳ್ತಾರೆ ದೇವಸ್ಥಾನ ಬಗ್ಗೆ ಅಂತ. ಗೈಸ್, ಈ ದೇವಸ್ಥಾನ ಒಂದು 800 ವರ್ಷ ಹಳೇದಂತ ಹೇಳ್ತಿದ್ದಾರೆ ಸ್ಥಳೀಯರು. ಆಮೇಲೆ ಸಿಕ್ಕಾಪಟ್ಟೆ ಬಲಿಷ್ಠವಾದ ದೇವರು ಅಂತ ಹೇಳ್ತಿದ್ದಾರೆ. ಇದೆಲ್ಲ ನೋಡ್ಬೋದು. ಈ ದೇವರಲ್ಲಿ ಏನು ಕೇಳ್ಕೊಂಡ್ರು ಆಗ್ತದಂತೆ. ಬನ್ನಿ, ಆದಷ್ಟು ವಿಸಿಟ್ ಮಾಡಿ ಕೊಗ್ರೆ ಬೊಮ್ಮಯ್ಯ ದೇವಸ್ಥಾನಕ್ಕೆ. ಗೈಸ್, ನೋಡ್ಬೋದು ನೀವು ಅದ್ಭುತವಾದ ಶಿಲೆಯಿಂದ ಕೆತ್ತಿದ್ದಾರೆ ಕೊಗ್ರೆ ಬೊಮ್ಮಯ್ಯ ದೇವಸ್ಥಾನ. ನೋಡ್ಬೋದು ಗೈಸ್ ಹೆಂಗಿದೆ ಅಲ್ಲ ಅಂತ. ಏನು ಸಗದಾಗಿ ಕೆತ್ತಿದ್ದಾರೆ ಶಿಲೆಯಿಂದ. ನೋಡ್ಬೋದು ಗೈಸ್ ನೀವು. ಗೈಸ್, ಕೊಗ್ರೆ ಬೊಮ್ಮಯ್ಯ ಪರಿವಾರ ದೇವರು ಇಲ್ಲಿದೆ ನೋಡ್ಬೋದು ನಾವು. ರಣರಾಕೇಶ್ವರ ದೇವ ಅಂತ ನೋಡ್ಬೋದು ಗೈಸ್. ಇಲ್ಲಿ ಹೆಂಗಿದೆ ಅಂತ ನೋಡ್ಬೋದು ಗೈಸ್. ಹೆಂಗಿದೆ ಅಂತ ನೋಡ್ಬೋದು ಗೈಸ್ ನೀವು. ಇಲ್ಲಿ ಫುಲ್ ಕತ್ಲೆ ಉಂಟು, ಒಳಗೆ ಕಾಣಿಸೋದಿಲ್ಲ. ಗಾಯ್ಸ್, ಇದೇ ಬರೋ ಮೇ 16ಕ್ಕೆ ಇಲ್ಲಿ ಕೊಗ್ರೆ ಬೊಮ್ಮಯ್ಯ ದೇವಸ್ಥಾನದ ಬಂಡೆ ಹಬ್ಬ ಇರ್ತದೆ ಗಾಯ್ಸ್.